ಎಲ್ರಿಗೂ ನಮಸ್ಕಾರ. ನಾನು ಶರಣು ಗುರುಕುಲದಿಂದ. ನಾವು ಪ್ರೀವಿಯಸ್ ಕ್ಲಾಸಸಲ್ಲಿ ಸರ್ವಿಸ್ ಟ್ಯಾಕ್ಸ್ನ ಸೇಲ್ಸ್ ವೋಚರಲ್ಲಿ ಯಾವ ಥರ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಈ ಕ್ಲಾಸಸಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂದರೆ, ಸೇಲ್ಸ್ ವೋಚರ್ ಮಾಡುವಾಗ ನಾವೊಂದು ಐಟಮ್ನ ಸೇಲ್ ಮಾಡ್ತೀವಿ. ಆ ಐಟಮ್ಗೆ ನಾವೇನಾದರೂ ಸರ್ಟನ್ ಸರ್ವೀಸಸ್ನ ಕೊಟ್ಟಿದ್ದರೆ ಆ ಸರ್ವೀಸಸ್ನ ಅದೇ ಸೇಲ್ಸ್ ವೋಚರಲ್ಲಿ ಯಾವ ಥರ ಹಾಕಿ ಟ್ಯಾಕ್ಸ್ ಇನ್ವಾಯ್ಸ್ನ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಹಾಗಂದ್ರೆ ನಾನು ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡಲಾ? ಸರಿ, ಫಸ್ಟಿಗೆ ನಾವೊಂದು ಕಂಪ್ನಿನ ಕ್ರಿಯೇಟ್ ಮಾಡೋಣ. ಕಂಪ್ನಿ ಕ್ರಿಯೇಟ್ ಮಾಡೋದು ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಸಲ್ಲಿ ತೋರಿಸಿದ್ದೆ, ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಫಿಲಪ್ ಮಾಡಬೇಕು ಅಂತ. ನಾನು ಫಾಸ್ಟಾಗಿ ಒಂದು ಚಿಕ್ಕದಾಗಿ ಒಂದು ಕಂಪ್ನಿನ ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ನಾನು ಅಲ್ಲಿ ಯಾವುದೂ ಇನ್ಫಾರ್ಮೇಷನ್ನ ಫಿಲಪ್ ಮಾಡಲ್ಲ, ನೀವು ಬೇಕಾದರೆ ಮಾಡ್ಕೋಬೋದು. ಇಲ್ಲಿ ಏನೇನು ಇನ್ಫಾರ್ಮೇಷನ್ ಫಿಲಪ್ ಮಾಡಬೇಕು ಅಂತ ನಾನು ಪ್ರೀವಿಯಸ್ ಕ್ಲಾಸಸಲ್ಲಿ ಹೇಳ್ಕೊಟ್ಟಿರೋ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ಒಂದು ಸರ್ತಿ ನೋಡ್ಕೊಳ್ರಿ. ಸರಿ, ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿದ ತಕ್ಷಣ ನಾವು ಫಸ್ಟ್ ಮಾಡಬೇಕಾಗಿರೋದು GST ಆನ್ ಮಾಡಬೇಕು. ಸೊ F11ನ ಪ್ರೆಸ್ ಮಾಡಬೇಕು. ಇದರಲ್ಲಿ ಸ್ಟ್ಯಾಟ್ಯೂಟರಿ ಆ್ಯಂಡ್ ಟ್ಯಾಕ್ಸೇಷನ್, ಇದರಲ್ಲಿ ಫಸ್ಟ್ ಒನ್ ಅನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ GST ಅಂತ ಇರುತ್ತೆ, ಇದನ್ನು ಎಸ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಟ್ ಡೆಲ್ಟಾ GST ಡೀಟೇಲ್ಸ್ ಅಂತ ಇರುತ್ತೆ, ಇದನ್ನು ಎಸ್ ಮಾಡ್ಕೋಬೇಕು. ಇಲ್ಲಿ ಬಂದುಬಿಟ್ಟು ನಿಮ್ಮ GST ನಂಬರ್ನ ಹಾಕೋಬೇಕು. ನನಗೆ ಇ-ವೇ ಬಿಲ್ ಇಲ್ಲ, ಸೊ ನಾನು ಇ-ವೇ ಬಿಲ್ ಯಾವುದನ್ನು ತೊಗೊಳಲ್ಲ. ಇದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಅದೇ ಥರ ಇಲ್ಲಿ ಎಂಟರ್ ಪ್ರೆಸ್ ಮಾಡ್ತಾ ಇದನ್ನು ಕೂಡ ಎಕ್ಸೆಪ್ಟ್ ಮಾಡ್ತೀನಿ. ಎಕ್ಸೆಪ್ಟ್ ಮಾಡಿದ ತಕ್ಷಣ ಏನಾಯಿತು, ಕಂಪನಿಗೆ GST ಆನ್ ಆಯಿತು. ನಾನು ಕಂಪ್ನಿ ಲೆವೆಲ್ಗೆ ಯಾವುದೋ ಟ್ಯಾಕ್ಸ್ನ ಕೊಟ್ಟಿಲ್ಲ, ಐಟಮ್ ಲೆವೆಲನ್ನು ಟ್ಯಾಕ್ಸ್ ಕೊಡ್ತಾಯಿದ್ದೀನಿ. ಸರಿಯಾಗಿ ನೋಡ್ಕೊಳ್ರಿ. GSTನ ಆನ್ ಮಾಡಿದ ತಕ್ಷಣ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ, ಅದಕ್ಕೆ ಸಂಬಂಧಪಟ್ಟಿರೋ ಒಂದಿಷ್ಟು ಲೆಡ್ಜಸ್ ಇರ್ತವೆ, ಆ ಲೆಡ್ಜಸ್ನ ನಾವು ಮಾಡ್ಕೋಬೇಕು. ಸರಿ, ನಾವು ಅಕೌಂಟ್ಸ್ ಇನ್ಫೋಗೆ ಹೋಗೋಣ. ಇಲ್ಲಿ ಲೆಡ್ಜಸ್ ಕ್ರಿಯೇಟ್. ಇಲ್ಲಿ ನಾನು ಇವಾಗ ಏನು ಮಾಡ್ತಿದ್ದೀನಲ್ಲ, ಈ ಲೆಡ್ಜರ್ಗಳನ್ನ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ನಾನು ಭಾಳ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಹೌ ಟು ಕ್ರಿಯೇಟ್ GST ಲೆಡ್ಜರ್ಸ್ ಅಥವಾ ಹೌ ಟು ಕ್ರಿಯೇಟ್ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಲೆಡ್ಜರ್ ಅಂತ ನಾನು ಒಂದಿಷ್ಟು ವೀಡಿಯೋನ ಮಾಡಿಟ್ಟಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಒಂದು ಸರ್ತಿ ನೋಡ್ಕೋಬೋದು. ನಾನಿಲ್ಲಿ ಇನ್ ಡೀಪ್ ಎಕ್ಸ್ಪ್ಲೇನ್ ಮಾಡಲ್ಲ, ಬೇಗ ಬೇಗ ಮಾಡ್ತೀನಿ. ಫಸ್ಟು ನಾನು GST ಪರ್ಚೇಸ್ ಲೆಡ್ಜರ್ ಕ್ರಿಯೇಟ್ ಮಾಡ್ಕೊತೀನಿ. ಗೂಡ್ಸ್ ಅಂತ ತಗೋಬೇಕು. ಸೇಲ್ಸ್ ಮಾಡಿದ್ದೀನಿ. ಇವಾಗ ಇದೇ ಥರ CGST ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ತಗೋಬೇಕು. ಇಲ್ಲಿ GST ಇದು ಸೆಂಟ್ರಲ್ಗೆ ಸಂಬಂಧಪಟ್ಟಿರೋ ಟ್ಯಾಕ್ಸ್. ಇಲ್ಲಿ ಯಾವುದೇ ಥರದ ಟ್ಯಾಕ್ಸ್ ಕೊಡಬಾರ್ದು. ನಾವು ಇಲ್ಲಿ ಲೆಡ್ಜರ್ಗೆ ಟ್ಯಾಕ್ಸ್ ಕೊಟ್ಟಂಗಾಗುತ್ತೆ. ಇಲ್ಲಿ ಕೊಟ್ಟರೆ ನಾವು ಐಟಮ್ಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ. ನಾನು ಐಟಮಲ್ಲಿನೇ ಟ್ಯಾಕ್ಸ್ನ ಯಾವ ಥರ ಕೊಡಬೇಕಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ GST ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ GST. ಇಲ್ಲಿ ಸೆಂಟ್ರಲ್ ಅಂತ ತೊಗೊಂಡು ಎಂಟರ್ ಪ್ರೆಸ್ ಮಾಡ್ಬಿಡೋ ತಪ್ಪಾಗುತ್ತೆ. ಸ್ಟೇಟ್ ಅಂತ ತೊಗೋಬೇಕು. ಎಸ್ ಅಂದರೆ ಸ್ಟೇಟು. ನೆಕ್ಸ್ಟ್ IGST. ಇದು ಕೂಡ ಇಲ್ಲಿ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಅಂತ ಇರುತ್ತೆ. I ಅಂದರೆ ಇಂಟಿಗ್ರೇಟೆಡ್, C ಅಂದರೆ ಸೆಂಟ್ರಲ್, ಎಸ್ ಅಂದರೆ ಸ್ಟೇಟ್. ಔಟ್ ಆಫ್ ಸ್ಟೇಟಿಗೆ ಹೋದರೆ ಇಂಟಿಗ್ರೇಟೆಡ್ ಅಂತ ಬರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಸಲ್ಲಿ ನೋಡೋಣ. ಸರಿ, ಇವಾಗ ಇದು ಬೇಸಿಕ್ ಅಂದರೆ GST ಆನ್ ಮಾಡಿದ ತಕ್ಷಣ ಬೇಸಿಕ್ ಲೆಡ್ಜರ್ಸ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. CGST, SGST, IGST, GST ಪರ್ಚೇಸ್, GST ಸೇಲ್ಸ್, ಇವು 5 ಲೆಡ್ಜರ್ ಬೇಸಿಕ್ ಲೆಡ್ಜರ್ಸ್ ಆಗುತ್ತೆ. ಇದಾದಮೇಲೆ ನಾನು ಏನು ಮಾಡ್ತೀನಿ, ರೌಂಡ್ ಆಫ್ ಅಂತ ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡ್ತೀನಿ. ನಾನು ಇದನ್ನು ಕೊಡ್ತಾಯಿದ್ದೀನಿ, ಮೀನ್ಸ್ ಇಟ್ಸ್ ಎಕ್ಸ್ಪೆನ್ಸಿವ್ ಫಾರ್ ಮೀ, ಅಂದರೆ ನಮಗೆ ಇದು ಖರ್ಚಾಗುತ್ತೆ, ನಮ್ಮ ಕಡೆಯಿಂದ ಬಿಟ್ಟಂಗೆ ದುಡ್ಡನ್ನ. ಸೊ ಇದನ್ನು ನಾನು ಎಕ್ಸ್ಪೆನ್ಸ್ ಅಂತ ತೊಗೊತೀನಿ. ಇಲ್ಲಿ ಇನ್ವಾಯ್ಸ್ ರೌಂಡಿಂಗ್ ಅಂತ ತೊಗೊಳ್ರಿ. ನಾರ್ಮಲ್ ರೌಂಡಿಂಗ್, 1 ರೂಪಿ ರೌಂಡಿಂಗ್ ಲಿಮಿಟ್. ಇದ್ರ ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇವಾಗ ನಾವು GST ಆನ್ ಮಾಡಿದ ತಕ್ಷಣ ಮಾಡಬೇಕಾಗಿರೋ CGST, SGST, IGST, GST ಪರ್ಚೇಸ್, GST ಸೇಲ್ಸ್, ಅದ್ರ ಜೊತೆಗೆ ರೌಂಡ್ ಆಫ್ ಅನ್ನೋ ಒಂದಿಷ್ಟು ಬೇಸಿಕ್ ಲೆಡ್ಜರ್ಸ್ನ ಮಾಡ್ಕೊಂಡಿದ್ದೀವಿ. ಇದಾದ ತಕ್ಷಣ ನಾವು ಐಟಮ್ಸ್ನ ಮಾಡ್ಕೋಬೇಕು. ಅಂದರೆ ನಾವು ಸಿಸ್ಟಮ್ಸ್ನ ಅಥವಾ ಲ್ಯಾಪ್ಟಾಪ್ಸ್ನ ನಾವಿಲ್ಲಿ ಸೇಲ್ ಮಾಡ್ತಾಯಿದ್ದೀವಿ, ಅವನ್ನ ಮಾಡ್ಕೋಬೇಕು. ಅದಕ್ಕೆ ಟ್ಯಾಕ್ಸ್ನ ಸೆಟ್ ಮಾಡಬೇಕು. ಅದರ ಜೊತೆಗೆ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನ ಸೇಲ್ ಮಾಡುವಾಗ ಆಗುವಂಥ ಎಕ್ಸ್ಪೆನ್ಸಸ್, ಸರ್ವಿಸ್ ಚಾರ್ಜಸ್ ಇರ್ಬೋದು ಅಥವಾ
ಪ್ಯಾಕಿಂಗ್ ಚಾರ್ಜಸ್ ಇರ್ಬೋದು. ಇದು ಸರ್ವಿಸ್ ಆಗುತ್ತೆ. ಈ ಸರ್ವಿಸಸ್ನ ಎಲ್ಲಿ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಟ್ಯಾಕ್ಸ್ನ ಯಾವ ಥರ ಕೊಡಬೇಕು ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಇದು ತುಂಬ ಇಂಪಾರ್ಟೆಂಟು, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿಂದ ಸರಿಯಾಗಿ ನೋಡ್ಕೊಳ್ಳಿ. ಇನ್ವೆಂಟ್ರಿ ಇನ್ಫೋಗೆ ಬಂದು ಇಲ್ಲಿ ನಾನು ಐಟಮ್ನ ಕ್ರಿಯೇಟ್ ಮಾಡಬೇಕು. ಸೊ ಸ್ಟಾಕ್ ಐಟಮ್ಸ್, ಇಲ್ಲಿ ಕ್ರಿಯೇಟ್ ಮೇಲೆ ಪ್ರೆಸ್ ಮಾಡಬೇಕು. ಇಲ್ಲಿ ನಾವು ಒಂದು ಏಸರ್ ಲ್ಯಾಪ್ಟಾಪ್ ಅಂತ ಒಂದು ಕ್ರಿಯೇಟ್ ಮಾಡ್ತೀನಿ. ನನಗೆ ಯಾವುದೇ ಥರದ ಗ್ರೂಪ್ ಬೇಡ. ಯೂನಿಟ್ಸ್ ಆಫ್ ಮೆಜರ್ಸ್ನ ನಾವು ಕ್ರಿಯೇಟ್ ಮಾಡಲೇಬೇಕಾಗುತ್ತೆ. ಸೊ ನಾನು ಇಲ್ಲಿ ಆಲ್ಟ್ ಸಿನ ಪ್ರೆಸ್ ಮಾಡಿಬಿಟ್ಟು NOS ಅಂತ ಕ್ರಿಯೇಟ್ ಮಾಡಿ, NOS ಅಂತ ನಂಬರ್ಸ್, ಇಲ್ಲಿ ನಂಬರ್ಸ್ ಅಂತ ತೊಗೋಬೇಕು. ಯೂನಿಟ್ ಕ್ವಾಂಟಿಟಿ ಕೋಡ್. ಇದನ್ನು ಸರಿಯಾಗಿ ತೊಗೊಳ್ಳಿಲ್ಲ ಅಂದರೆ ಮಿಸ್ಮ್ಯಾಚಲ್ಲಿ ಹೋಗಿ ಕುಂತಿರುತ್ತೆ GST ಕೋಚಲ್ಲಿ. ಸೊ ಇದನ್ನು ಸರಿಯಾಗಿ ತೊಗೋಬೇಕು. ನೆಕ್ಸ್ಟ್ ಇಲ್ಲಿ GST ಅಪ್ಲಿಕೇಬಲ್ ಅಂತ ಇರುತ್ತೆ. ಇಲ್ಲಿ ನಾವು ಅಪ್ಲಿಕೇಬಲ್ ಅಂತ ತೊಗೋಬೇಕು. ಯಾಕಂದರೆ ನಾವು ಐಟಮ್ಗೆ ಟ್ಯಾಕ್ಸನ್ನು ಸೆಟ್ ಮಾಡ್ತಿದ್ದೀವಿ. ಇಲ್ಲಿ ಸೆಟ್ ಅಂಟರ್ GST ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಎಷ್ಟು ಕೊಡಬೇಕು. ನಾನು ಪ್ರೀವಿಯಸ್ ಕ್ಲಾಸಸಲ್ಲಿ ನಿಮಗೆ ಕಂಪನಿಗೆ ಯಾವ ಥರ ಕೊಡಬೇಕು, ಗ್ರೂಪಿಗೆ ಯಾವ ಥರ ಕೊಡಬೇಕು ಅಂತ ತೋರಿಸ್ಕೊಟ್ಟಿದ್ದೆ. ಅದನ್ನು ನೋಡಿದರೆ ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನಾನು ಐಟಮ್ ಕ್ರಿಯೇಟ್ ಮಾಡಿಬಿಟ್ಟು ಐಟಮ್ಗೆ ಟ್ಯಾಕ್ಸ್ನ ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾವು ಎಷ್ಟು ತೊಗೋಬೇಕು. ನೀವೇನಾದರೂ ಇಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ಗ್ರೂಪಿಗೆ ಟ್ಯಾಕ್ಸ್ ಕೊಟ್ಟಿದ್ದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಎಷ್ಟು ತೊಗೋಬಾರ್ದು. ನಾನಿಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿಲ್ಲ, ಆಮೇಲೆ ಗ್ರೂಪ್ಗೆ ಟ್ಯಾಕ್ಸ್ ಕೂಡ ಕೊಟ್ಟಿಲ್ಲ. ಸೊ ಐಟಮ್ಗೆ ಟ್ಯಾಕ್ಸ್ ಕೊಡ್ತಾಯಿದ್ದೀನಿ. ಸೆಟ್ ಅಲ್ಟರ್ GST ಡೀಟೇಲ್ಸ್ ಇದ್ದಲ್ಲಿ ಐಟಮ್ಸಲ್ಲಿ ಇದ್ದಲ್ಲಿ ಎಷ್ಟು ತೊಗೊಂಡ್ಬಿಟ್ಟು ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಏನು ಬರೆಯಲ್ಲ, ಒಂದು ಕೋಡ್ ಕೊಡ್ತೀನಿ. HSN ಕೋಡ್ ಅಂತ ಕರೀತಾರೆ. ಅದಕ್ಕೆ ಆನ್ ವ್ಯಾಲ್ಯೂ ಅಂದರೆ ಟೋಟಲ್ ವ್ಯಾಲ್ಯೂ ಮೇಲೆ ನಾನು ಟ್ಯಾಕ್ಸ್ನ ಹಾಕ್ತಾಯಿದ್ದೀನಿ. ಟ್ಯಾಕ್ಸೇಬಲ್ ಕೋಡ್ಸು 18% ಇದೆ. ಆಯಿತಾ? ಉಳಿದೇನು ಮಾಡೋಂಗಿಲ್ಲ. ಏನಾಯ್ತು, ಇವಾಗ ಒಂದು ಲ್ಯಾಪ್ಟಾಪ್ ಕ್ರಿಯೇಟ್ ಆಯಿತು. ನಾನು ಏಸರ್ ಲ್ಯಾಪ್ಟಾಪ್ನ ಮಾರ್ತಾಯಿದ್ದೀನಿ. ಏಸರ್ ಲ್ಯಾಪ್ಟಾಪ್ ಮಾರ್ತೀನಲ್ಲ, ಅದ್ರ ಜೊತೆಗೆ ನಾನು ಏನು ಮಾಡ್ತಿದ್ದೀನಿ, ಇದಕ್ಕೆ ಮಾರುವಾಗ ಪ್ಯಾಕಿಂಗ್ ಚಾರ್ಜಸ್ ಅಂತ ಒಂದು, ಸರ್ವಿಸ್ ಚಾರ್ಜಸ್ ಅಂತ ಒಂದು ನಾನು ಎಡಿಷ್ನಲ್ ಆಗಿ ಚಾರ್ಜ್ ಮಾಡ್ತಾಯಿದ್ದೀನಿ. ಅದಕ್ಕೆ ಟ್ಯಾಕ್ಸ್ ಕೂಡ ಇದೆ. ಅದನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸರ್ವಿಸಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಗೇಟ್ವೇ ಟ್ಯಾಲಿಲಿ ಅಕೌಂಟ್ಸ್ ಇನ್ಫೋಗೆ ಬರಬೇಕು. ಇಲ್ಲಿ ಲೆಡ್ಜಸ್ ಅಂತ ಇರುತ್ತೆ. ಲೆಡ್ಜಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಆಗಬೇಕು. ನೆನ್ಪಿಟ್ಕೊಳ್ರಿ, ಸರ್ವೀಸಸ್ನ ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ. ನಾವು ಸರ್ವೀಸಸ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅಂದರೆ ಇಟ್ಸ್ ಇನ್ಕಮ್ ಫಾರ್ ಅಸ್. ಅದು ನಮಗೆ ದುಡ್ಡು ಬರುತ್ತೆ ಅಂದರೆ ಅದು ನಮಗೆ ಇನ್ಕಮ್. ಸೊ ಇಲ್ಲಿ ನಾವು ಸರ್ವೀಸಸ್ನ ಏನೇನು ಸರ್ವೀಸಸ್ನ ಕೊಡ್ತೀವಿ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸರ್ವೀಸ್ ಚಾರ್ಜಸ್ 12% ಅಂತ ಹಾಕ್ಕೊತೀನಿ. ಅಂದರೆ ಈಗ ನಾನು ಕೊಡ್ತಿರೋ ಸರ್ವೀಸಸ್ಗೆ 12% ಟ್ಯಾಕ್ಸ್ ಇದೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇಂಡೈರೆಕ್ಟ್ ಇನ್ಕಮ್ ಅಂತ ತಗೊತೀನಿ. ನಾನು ಮಾಡ್ತಿರೋ ಸರ್ವೀಸಸ್ಗೆ GST ಅಪ್ಲಿಕೇಬಲ್ ಆಗಲಿ ಅಂತ ಇದರ ಅರ್ಥ. ಇಲ್ಲಿ ಈ GST ಅಪ್ಲಿಕೇಬಲ್ ಅಂದರೆ ಅಪ್ಲಿಕೇಬಲ್ ಇರಲಿ. ಇದು ಸೆಟ್ ಅಲ್ಟರ್ GST ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಎಸ್ ಅಂತ ತೊಗೋಬೇಕು. ಎಸ್ ಅಂತ ತೊಗೊಂಡು ಡಿಸ್ಕ್ರಿಪ್ಷನ್ ನಾನು ಹಂಗೆ ಬಿಟ್ಟಿರ್ತೀನಿ. ಇಲ್ಲಿ ಒಂದು HSN ಕೋಡ್ ಕೊಡಬೇಕು. ಸರ್ವೀಸ್ ಚಾರ್ಜಸ್ಸಿಂದ HSN ಕೋಡ್ ಇದಲ್ಲ, ನಾನು ಹಂಗೆ ಒಂದು ಅಸಂಪ್ಷನ್ ಮೇಲೆ ಹಾಕಿದ್ದೀನಿ. ಇಲ್ಲಿ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಅಂತ ಒಂದು ಇಂಪಾರ್ಟೆಂಟ್ ಆಗಿರೋ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಏನಂತ ತೊಗೋಬೇಕಂದ್ರೆ ಸೇಲ್ಸ್ ಟ್ಯಾಕ್ಸೇಬಲ್ ಅಂತ ತೊಗೋಬೇಕಂದ್ರೆ ನೀವು ಮಾಡ್ತಿರೋ ಈ ಲೆಡ್ಜರ್ಗೆ ಟ್ಯಾಕ್ಸ್ ಕೊಡ್ತಿದ್ದೀರಲ್ಲ, ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳುತ್ತದೆ. ಟ್ಯಾಕ್ಸೇಬಲ್ಲು, ನಿಲ್ ರೇಟೆಡ್, ಎಕ್ಸಾಮ್ಟೆಡ್ಡು ಅಥವಾ ಇಂಟ್ರೆಸ್ಟೆಡ್ ಸೇಲ್ಸು ಅಥವಾ ಈ ಥರ ಎಲ್ಲ ಕೇಳುತ್ತೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು, ಸೇಲ್ಸ್ ಟ್ಯಾಕ್ಸೇಬಲ್ ಅಂತ. ಅಂದರೆ ನೀವು ಇಲ್ಲಿ ಸೇಲ್ಸ್ ಟ್ಯಾಕ್ಸೇಬಲ್ ಅಂತ ತೊಗೋಬೇಕು. ಇಲ್ಲಿ 12% ಟ್ಯಾಕ್ಸ್ನ ನೀವು ಕೊಡಬೇಕಾಗುತ್ತೆ. ನೆನ್ಪಿಟ್ಕೊಳ್ರಿ, ನಾನು ಈ ಸರ್ತಿ ಇಲ್ಲಿ ಸರ್ವಿಸಸ್ ಅಂತ ತೊಗೊತಿದ್ದೀನಿ. ಎಕ್ಸೆಪ್ಟ್ ಆಯಿತು. ಇದೇ ಥರ ಇನ್ನೊಂದು ಪ್ಯಾಕಿಂಗ್ ಚಾರ್ಜಸ್ 0%, ಇಂಡೈರೆಕ್ಟ್ ಇನ್ಕಮ್ ಇಲ್ಲಿ ಕೂಡ ಎಸ್. ಇಲ್ಲಿ ನಾನು ಒಂದು ನಂಬರ್ ಹಾಕ್ಕೊಡ್ತೀನಿ. ಇದು ಕೂಡ ನೀವು ಈ ಸರ್ತಿ ಯಾವುದೇ ಕಾರಣಕ್ಕೂ ಸೇಲ್ಸ್ ಟ್ಯಾಕ್ಸಬಲ್ ಅಂತ ತೊಗೋಬಾರ್ದು. ಯಾಕೆ ತೊಗೋಬಾರ್ದು ಅಂದರೆ ನಾವು ಈ ಟ್ಯಾಕ್ಸಸ್ ಅಂದರೆ ಈ ಸರ್ವಿಸಸ್ಗೆ 0% ಟ್ಯಾಕ್ಸ್ನ ಹಾಕ್ತಾಯಿದ್ದೀವಿ. ಸೊ ಇದು ನಿಲ್ ರೇಟೆಡ್ ಅಂತ ತೊಗೋಬೇಕು. ಸರಿಯಾಗಿ ನೆನ್ಪಿಟ್ಕೊಳ್ರಿ, ನಿಲ್ ರೇಟೆಡ್ ಅಂತ ತೊಗೋಬೇಕು. ನಿಲ್ ರೇಟೆಡ್ ಅಂತ ತೊಗೊಂಡ್ಬಿಟ್ಟು ನಾನೇನು ಮಾಡಿದ್ದೀನಿ, 2 ಸರ್ವಿಸಸ್ನ ಕ್ರಿಯೇಟ್ ಮಾಡಿದ ತಕ್ಷಣ ನಾವು ಮಾಡಬೇಕಾಗಿರೋದೇನೆಂದರೆ ಇಲ್ಲಿ ಅಕೌಂಟಿಂಗ್ ವೋಚರ್ಸಿಗೆ ಬಂದು ಇಲ್ಲಿ ಒಂದು ವೋಚರ್ನ ಪಾಸ್ ಮಾಡಬೇಕು. ಈ ವೋಚರ್ ಪಾಸ್ ಮಾಡಬೇಕಾದ್ರೆ ನಾವು ಸರ್ವಿಸಸ್ನ ಇರ್ಬೋದು ಅಥವಾ ಟ್ಯಾಕ್ಸ್ನ ಇರ್ಬೋದು ಮ್ಯಾನ್ಯುವಲ್ ಆಗಿ ತೊಗೋಬೇಕಾಗುತ್ತೆ. ನಾನು ಮ್ಯಾನ್ಯುವಲ್ ಆಗಿ ತೊಗೋಬಾರ್ದು, ಅದು ಆಟೋಮೆಟಿಕ್ಕಾಗಿ ಬರಬೇಕು. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನಾನು ಹೊರಗಡೆ ಬರ್ತೀನಿ, ಇಲ್ಲಿ ಅಕೌಂಟ್ಸ್ ಇನ್ಫೋಗೆ ಬರ್ತೀನಿ. ನೆನ್ಪಿಟ್ಕೊಳ್ರಿ, ನಾನು ಆಟೋಮೆಟಿಕ್ಕಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತಿದ್ದೀನಿ. ವೋಚರ್ ಟೈಪ್ಸಿಗೆ ಬರ್ತೀನಿ, ಅಲ್ಟರ್
ಏನು ಅಲ್ಟ್ರ್ ಮಾಡಬೇಕು ನಾವು, ನಮಗೆ ಟ್ಯಾಕ್ಸ್ ಆಟೋಮೆಟಿಕ್ಕಾಗಿ ಸೇಲ್ಸ್ ವೋಚರಲ್ಲಿ ಬರಬೇಕು. ಸೊ ಸೇಲ್ಸ್ ಅಂತ ತಗೊಂಡು ಇಲ್ಲಿ ಲಾಸ್ಟ್ ಆಪ್ಷನ್ನಿಗೆ ಬರಬೇಕು. ಅನೇಬಲ್ ಡೆಫಾಲ್ಟ್ ಅಕೌಂಟಿಂಗ್ ಅಲೋಕೇಶನ್ಸ್ ಅಂತ ಇರುತ್ತೆ, ಇಲ್ಲಿ ಎಸ್ ತೊಗೊಳ್ರಿ. ಇದಾದಮೇಲೆ ಸೆಟ್ ಅಲ್ಟರ್ ಡೆಫಾಲ್ಟ್ ಅಕೌಂಟಿಂಗ್ ಎಂಟ್ರೀಸ್ ಅಂತ ಇರುತ್ತೆ, ಇದನ್ನು ಎಸ್ ತೊಗೋಬೇಕು. ಇಲ್ಲಿ ನಿಮಗೆ GST ಸೇಲ್ಸ್ ಸಂಬಂಧಪಟ್ಟಿರೋ ಲೆಡ್ಜರ್ ಬರುತ್ತೆ, ಇದನ್ನು ತೊಗೊಳ್ರಿ. ನೆಕ್ಸ್ಟ್ ಫಸ್ಟಿಗೆ ನಾವಿಲ್ಲಿ ಸರ್ವಿಸ್ ಟ್ಯಾಕ್ಸ್ ಮೀನ್ಸ್ ಸರ್ವಿಸ್ ಚಾರ್ಜಸ್ನ ಹಾಕ್ಕೊಳ್ರಿ. ಇದು ಯೂಸರ್ ಡಿಫೈನ್ಡ್ ವ್ಯಾಲ್ಯೂ, ಅಂದರೆ ಯೂಸರ್ ಅಂದರೆ ನಿಮ್ಮ ಇದನ್ನು ಯಾರು ಬಿಲ್ ಎಂಟ್ರಿ ಮಾಡ್ತಿರ್ತಾರೆ ಅವರು ಯೂಸರ್ ಆಗ್ತಾರೆ, ಅವ್ರು ಎಷ್ಟು ವ್ಯಾಲ್ಯೂ ಆಗ್ತಾರೆ ಅದೇ ತೊಗೋಬೇಕು ಅಂತೇಳಿ ನಾವು ಕೊಟ್ಟಿದ್ದೀವಿ, ಯೂಸರ್ ಡಿಫೈನ್ಡ್ ವ್ಯಾಲ್ಯೂ. ಇದಾದಮೇಲೆ ಪ್ಯಾಕಿಂಗ್ ಚಾರ್ಜಸ್ ಹಾಕ್ತೀವಿ, ಇದು ಕೂಡ ಸೇಮ್ ಯೂಸರ್ ಡಿಫೈನ್ಡ್ ವ್ಯಾಲ್ಯೂ. ಇಲ್ಲಿ CGST, SGST, ಸಾರಿ ಇಲ್ಲಿ IGST, ಇಲ್ಲಿ ರೌಂಡ್ ಆಫ್ ಲಾಸ್ಟಿಗೆ ತೊಗೋಬೇಕು. ರೌಂಡ್ ಆಫ್ ಯಾವಾಗಲೂ ನೆನ್ಪಿಟ್ಕೊಳ್ರಿ. ಇಲ್ಲಿ ನೀವು ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ಅಂತ ತೊಗೋಬಾರ್ದು, ಇಲ್ಲಿ ಆ್ಯಸ್ ಟೋಟಲ್ ಅಮೌಂಟ್ ರೌಂಡಿಂಗ್ ಅಂತ ತೊಗೋಬೇಕಾಗುತ್ತೆ. ಆ್ಯಸ್ ಟೋಟಲ್ ಅಮೌಂಟ್ ರೌಂಡಿಂಗ್ ಅಂದರೆ ಈಗ ಎಲ್ಲನೂ ಟ್ಯಾಕ್ಸ್ ಹಾಕಿ ಸರ್ವಿಸ್ ಚಾರ್ಜಸ್ಸು ಪ್ಯಾಕಿಂಗ್ ಚಾರ್ಜಸ್ ಹಾಕಿದ ಮೇಲೆ ಉಳಿದಿರೋ ಏನಾದರೂ ಪೈಸೆ ಉಳಿದಿದ್ದರೆ ಅದನ್ನು ರೌಂಡ್ ಆಫ್ ಮಾಡೋದು, ಟೋಟಲ್ ಅಮೌಂಟಲ್ಲಿ ರೌಂಡ್ ಆಫ್ ಮಾಡಬೇಕು ಅಂತ ಇದರ ಅರ್ಥ. ಇಲ್ಲಿ ನಾರ್ಮಲ್ ರೌಂಡಿಂಗ್ ಅಂತ ತೊಗೊತೀನಿ, ಲೋನ್ ಅಂತ ತೊಗೊತೀನಿ. ಇದರಲ್ಲಿ ಬೇರೆ ಬೇರೆ ಥರ ರೌಂಡಿಂಗ್ ಇರುತ್ತೆ, ಹೌದಾ, ಅಪ್ವರ್ಡು ಡೌನ್ವರ್ಡ್ ಅಂತ. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕ್ ಇದೆ, ನೋಡ್ಕೊಳ್ಳಿ ಒಂದ್ಸರ್ತಿ. ಎಕ್ಸೆಪ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ನೋಡೋಣ. ಸೇಲ್ಸ್ ವೋಚರಲ್ಲಿ ಹೋಗ್ಬಿಟ್ಟು ನೋಡಿ ಆಟೋಮೆಟಿಕ್ಕಾಗಿ ಬರುತ್ತೆ. ಸರಿ, ಇವಾಗ ನಾವೊಂದು ಸೇಲ್ ಮಾಡೋಣ. ಡೇಟು 1/4/2020 ಇದೆ, ಆ್ಯಸ್ ಇಟ್ ಈಸ್ ಅದು ಹಾಗೆ ಇರಲಿ. ಇಲ್ಲಿ ನೀವು ಬಿಫೋರ್ ಏನಾದರೂ ಸೇಲ್ ಮಾಡಿದರೆ ನಂಬರ್ ಬರ್ತಿರುತ್ತೆ, ನಾ ಏನು ಮಾಡಿಲ್ಲ, ಸೊ 1 ಅಂತ ತೊಗೊತೀನಿ. ಇಲ್ಲಿ ಯಾರಾದರೂ ಪಾರ್ಟಿ ಬೇಕಲ್ಲ, ನಾವು ಸೇಲ್ ಮಾಡಬೇಕಂದ್ರೆ ಯಾರಾದರೂ ಪಾರ್ಟಿ ಬೇಕು. ನನ್ನ ಹತ್ರ ಯಾವುದೂ ಪಾರ್ಟಿ ಇಲ್ಲ, ಕ್ಯಾಶ್ ಅಂತ ಇದೆ. ಸೊ ನಾನೇನು ಮಾಡ್ತೀನಿ, ಕ್ಯಾಶ್ ಅಥವಾ ಕ್ಯಾಶ್ ತೊಗೋಬೋದು, ಅಥವಾ ಯಾರಾದರೂ ಪಾರ್ಟಿ ಬೇಕಿದ್ರೆ ಪಾರ್ಟಿ ಕೂಡ ತೊಗೋಬೋದು. ಪಾರ್ಟಿನ ಹೆಂಗೆ ತೊಗೋಬೇಕಂದ್ರೆ ಇಲ್ಲಿ Alt C ನ ಪ್ರೆಸ್ ಮಾಡಬೇಕು. ಇಲ್ಲಿ ನಾನು ಅಂತ ತೊಗೊತೀನಿ. ಇಲ್ಲಿ ಪಾರ್ಟಿಗೆ ನಾವು ಅಕೌಂಟ್ಸಲ್ಲಿ ಡೆಬಿಟಾರ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ರೆಗ್ಯುಲರ್ ಇದ್ದಲ್ಲಿ ನಾನು ಕನ್ಸ್ಯೂಮರ್ ಅಂತ ತೊಗೊತೀನಿ, ದೇ ಆರ್ ದ ಎಂಡ್ ಯೂಸರ್ಸ್. GST ಸೇಲ್ಸ್ ಅಂತ ತೊಗೊತೀನಿ. ಇಲ್ಲಿ ಸ್ಪೇಸ್ ಒತ್ತಿದ ತಕ್ಷಣ ನನಗೆ ಏಸೆಲ್ ಲ್ಯಾಪ್ಟಾಪ್ ಅಂತ ಬರುತ್ತೆ. ಇಲ್ಲಿ ಏಸೆಲ್ ಲ್ಯಾಪ್ಟಾಪ್ ತೊಗೊಂಡು 1 ಅಂತ ಒತ್ತಿದ ತಕ್ಷಣ ನಿಮಗೊಂದು ವಾರ್ನಿಂಗ್ ಬರುತ್ತೆ, ಏನಂದರೆ ನೆಗೆಟಿವ್ ಸ್ಟಾಕ್ ಅಂತ ಬರುತ್ತೆ. ಬರಲಿ, ತೊಂದರೆ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸೊ ಲೆಟ್ ಇಟ್ ಬಿ, ನೆಗೆಟಿವ್ ಸ್ಟಾಕೇ ಇರಲಿ, ನಾವು ಏನೂ ಪರ್ಚೇಸ್ ಮಾಡಿಲ್ಲ, ಅದಕ್ಕೋಸ್ಕರ ಅದು ನೆಗೆಟಿವ್ ಸ್ಟಾಕ್ ಅಂತ ಬರುತ್ತೆ, ಬಟ್ ತೊಂದರೆ ಇಲ್ಲ. ಇಲ್ಲಿ ಲ್ಯಾಪ್ಟಾಪ್ನ ನಾನು 35,000ಗೆ ಏನು ಮಾಡ್ತಾಯಿದ್ದೀನಿ, ಸೇಲ್ ಮಾಡ್ತಾಯಿದ್ದೀನಿ. ಹೌದಾ, 35,000 ಆಯಿತು. 35,000 ಹಾಕಿದ ತಕ್ಷಣ ಟ್ಯಾಕ್ಸ್ ಬಂತು, ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಮಗೆ ಸರ್ವಿಸ್ ಚಾರ್ಜಸ್ ಅಂತ ಕೇಳುತ್ತೆ, 100% ಇದಕ್ಕೆ ಟ್ಯಾಕ್ಸ್ ಇದೆ, ನೆನ್ಪಿಟ್ಕೊಳ್ರಿ. ನಾವು ಹಾಕ್ತಿರೋ ಸರ್ವಿಸ್ ಚಾರ್ಜಸ್ಗೆ 100% ಟ್ಯಾಕ್ಸ್ ಇದೆ. ನಾನು ಇಲ್ಲಿ ಕೇಳುತ್ತೆ, ರೇಟಲ್ಲಿ ಕೇಳುತ್ತದು, ನೀವು ರೇಟಲ್ಲಿ ಏನಾದರೂ 5 or 10 ಅಂತ ಹಾಕಿದರೆ 35,000ಕ್ಕೆ 5% ಅಥವಾ 35,000ಗೆ 10% ಕ್ಯಾಲ್ಕುಲೇಷನ್ ಮಾಡುತ್ತೆ. ತೋರಿಸ್ತೀನಿ ನೋಡಿ, 10% ಅಂತ ಕೊಟ್ಟರೆ 3,500 ಬಂತು. ಈ ಥರ ಹಾಕ್ಬೇಡ್ರಿ, ನೀವೇನು ಮಾಡಿರಿ ಕನ್ಫ್ಯೂಸ್ ಮಾಡ್ಕೊತೀರ ಹಂಗೆ ಹಾಕಿದರೆ. ಏನು ಸರ್ ಇಲ್ಲಿ 10% ಇದೆ, ಇಲ್ಲಿ 12% ಇದೆ ಅಂತ ಆ ಥರ ಮಾಡಬಾರ್ದು. ನೀವೇನು ಮಾಡಿರಿ, ಟೋಟಲ್ ಸರ್ವಿಸ್ ಚಾರ್ಜಸ್ ಎಷ್ಟು ಮಾಡ್ತಿದ್ದೀವಪ್ಪ, ನಾವು 500 ರೂಪಾಯಿ ಮಾಡ್ತಿದ್ದೀವಿ. ಟೋಟಲ್ ನಾವು ಲ್ಯಾಪ್ಟಾಪ್ಗೆ ಸರ್ವಿಸ್ ಮಾಡಿಕೊಡೋದಕ್ಕೋಸ್ಕರ ನಾವು 500 ರೂಪಾಯಿ ಚಾರ್ಜ್ ಮಾಡ್ತಿದ್ವಿ. ಅದೇ ಥರ ಪ್ಯಾಕಿಂಗ್ ಚಾರ್ಜಸ್ ಅಂತ ಇರುತ್ತೆ. ಪ್ಯಾಕಿಂಗ್ ಚಾರ್ಜಸ್ಸು 0% ಟ್ಯಾಕ್ಸ್ ಇದೆ ಇದಕ್ಕೆ, ನೆನ್ಪಿಟ್ಕೊಡ್ರಿ. ಇದಕ್ಕೆ ಟ್ಯಾಕ್ಸ್ ಇಲ್ಲ, ಯಾವುದೇ ಥರದ ಟ್ಯಾಕ್ಸ್ ಇಲ್ಲ. ಸೊ ನಾನು ಪ್ಯಾಕಿಂಗ್ ಚಾರ್ಜಸ್ ಏನು ಮಾಡ್ತೀನಿ, 150 ರೂಪೀಸ್ ಪ್ಯಾಕಿಂಗ್ ಚಾರ್ಜಸ್ ಹಾಕ್ತೀನಿ, ಎಂಟರ್ ಪ್ರೆಸ್ ಮಾಡಿ. ಹೌದಾ, 35,000ಕ್ಕೆ ಮತ್ತು ಅಂದರೆ ಏಸರ್ ಲ್ಯಾಪ್ಟಾಪ್ 35,000ಕ್ಕೆ ಸರ್ವಿಸ್ ಚಾರ್ಜಸ್ 500 ರೂಪಾಯಿಗೆ ಮಾತ್ರ ಟ್ಯಾಕ್ಸ್ನ ಕ್ಯಾಲ್ಕುಲೇಷನ್ ಮಾಡಿರುತ್ತೆ. ಇದಕ್ಕೆ ಟ್ಯಾಕ್ಸ್ ಇರಲ್ಲ, ಅಂದರೆ 150 ರೂಪಾಯಿಗೆ ಟ್ಯಾಕ್ಸ್ ಇರಲ್ಲ. ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ. ಹೆಂಗೆ ಚೆಕ್ ಮಾಡ್ಕೋಬೇಕಂದ್ರೆ Alt A ಪ್ರೆಸ್ ಮಾಡಬೇಕು ನಿಮ್ಮ ಕೀಬೋರ್ಡಲ್ಲಿ. Alt A ಅಂದರೆ ಟ್ಯಾಕ್ಸ್ ಅನಾಲಿಸಿಸ್ ಬಂದಮೇಲೆ ನಮಗೆ ಡೀಟೇಲ್ಡ್ ಆಗಿ ಇದು ಕಾಣಬೇಕಾಗುತ್ತೆ. ಸೊ ಇಲ್ಲಿ Alt F1 ಅಂದರೆ ಡೀಟೇಲ್ಡ್ ವ್ಯೂ ಆಗಿ ನಮಗೆ ಕಾಣುತ್ತೆ. ಇಲ್ಲಿ ನೋಡಿರಿ, ಸರ್ವಿಸ್ ಟ್ಯಾಕ್ಸಸ್ಗೆ 100%, ಏಸರ್ ಲ್ಯಾಪ್ಟಾಪ್ಗೆ 18%. ಇದು ಸೇಲ್ಸ್ ನಿಲ್ ರೇಟೆಡ್, ಪ್ಯಾಕಿಂಗ್ ಚಾರ್ಜಸ್ 0% ಇದೆ. ಇದು ಯಾವುದೇ ಥರದ ಟ್ಯಾಕ್ಸ್ ಇದಕ್ಕೆ ಬಿದ್ದಿಲ್ಲ. ಸರಿ, ನಾವು ಮಾಡಿರೋದು ಇವಾಗ ಸರಿಯಾಗಿದೆ ಅಂತ ಅರ್ಥ ಆಯಿತು. ಸರಿ, ಇಲ್ಲಿ ರೌಂಡ್ ಆಫ್ ಮಾಡಿದ್ವಿ, ರೌಂಡ್ ಆಫಿಗೆ ಏನೂ ಬಂದೇ ಇಲ್ಲ ಅಂತ ನೀವು ಕೇಳ್ಬೋದು. ನಾನೇನು ಮಾಡ್ತೀನಿ, ಅದಕ್ಕೋಸ್ಕರ ಇಲ್ಲಿ 35,000 ಪಾಯಿಂಟ್ ಹಾಕಿಬಿಟ್ಟು ಡೆಸಿಮಲಲ್ಲಿ 97 ಪೈಸೆ ಬರೀತೀನಿ. ನೋಡಿ, ಇವಾಗ ರೌಂಡ್ ಆಫ್ ಬಂತಾ, ಅಂದರೆ ಡೆಸಿಮಲಲ್ಲಿ ಏನಾರು ಇರಬೇಕು ಅದಕ್ಕೆ ರೌಂಡ್ ಮಾಡೋಕ್ಕೆ. ಅದಕ್ಕೋಸ್ಕರ ಡೆಸಿಮಲಲ್ಲಿ ಹಾಕಿದರೆ ಮಾತ್ರ ರೌಂಡ್ ಆಫ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಅರ್ಥ ಆಯ್ತಲ್ಲ ನಾನು ನಿಮಗೆ ಹೇಳಿರೋದು.
ಈಸಿಯಾಗಿದೆ, ಈಸಿಯಾಗಿ ಅರ್ಥ ಮಾಡ್ಕೊಂಡು ನಾವಿಲ್ಲಿ ಏನು ಮಾಡಿದ್ವಿ, ಲ್ಯಾಪ್ಟಾಪ್ನ ಕೊಟ್ಟಿದ್ವಿ, ಲ್ಯಾಪ್ಟಾಪ್ ಜೊತೆಗೆ ಸರ್ವಿಸಸ್ ಕೊಟ್ಟಿದ್ವಿ. ಆ ಸರ್ವಿಸಸ್ಗೆ ಟ್ಯಾಕ್ಸ್ ಇದೆ, ಒಂದಕ್ಕಿಲ್ಲ. ಅದನ್ನೆಲ್ಲನೂ ಒಂದೇ ಸೇಲ್ಸ್ ವೋಚರಲ್ಲಿ ಹಾಕಿಬಿಟ್ಟು ಇನ್ವಾಯ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಎಂಟರ್ ಪ್ರೆಸ್ ಮಾಡಿட்டு ಇಲ್ಲಿ ನ್ಯೂ ರೆಫರೆನ್ಸ್ ತೊಗೋಬೇಕು, ಎಂಟರ್ ಪ್ರೆಸ್ ಮಾಡಿ ಸೇವ್ ಮಾಡಬೇಕು. ಅರ್ಥ ಆಯ್ತಾ? ಇಷ್ಟು ಈಸಿಯಾಗಿ ನಾವೇನು ಮಾಡ್ಬೋದು, ಸೇಲ್ಸ್ ವೋಚರಲ್ಲಿ ಐಟಮ್ ಜೊತೆಗೆ ಸರ್ವಿಸಸ್ನು ಹಾಕಿಬಿಟ್ಟು ಇನ್ವಾಯ್ಸ್ನ ಪಾಸ್ ಮಾಡ್ಬೋದು. ನಿಮ್ಗೆ ಇನ್ನೂ ಅರ್ಥ ಆಗಿದ್ದಿಲ್ಲ ಅಂದರೆ ನನ್ನ ಕೆಳಗಡೆ ನನ್ನ ಫೋನ್ ನಂಬರ್ ಬರ್ತಿದೆ, ಆ ನನ್ನ ಫೋನ್ ನಂಬರ್ಗೆ ಕಾಲ್ ಮಾಡಿ ಇದು ಗೊತ್ತಾಗಿಲ್ಲ ಅಂತ ಹೇಳಿದರೆ ನಾನು ಫ್ರೀ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಜೊತೆಗೆ ಕಮೆಂಟಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಇಲ್ಲಾಂದರೆ contact@yesgurukula.comಗೆ ಮೇಲ್ ಮಾಡಿದರೂ ಕೂಡ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.